ನಮಸ್ತೆ. ನಾನು ನಿಮ್ಮ ಗೋಣಿಪೇಟೆ ಓಂಕಾರ ಮಾತಾಡ್ತಿರೋದು. ಒಂದು ಲ್ಯಾಂಡ್ ಬಂದಿದೆ. ಈ ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ 1 ಎಕರೆ 10 ಗುಂಟೆ ಇದೆ. 1 ಎಕರೆ ಅಂದರೆ 1 ಎಕರೆ 10 ಗುಂಟೆ ಅಂದರೆ ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಸಾಯಿಲು ರೆಡ್ ಸಾಯಿಲು, ಬಾಕ್ಸ್ ಟೈಪಲ್ಲಿದೆ. ಇದರಲ್ಲಿ ಒಂದು ಸೆಡ್ ಮಾಡಿದ್ದಾರೆ, ಗೋ ಫಾರ್ಮ್ ಮಾಡಿದ್ದಾರೆ. ಇನ್ನೂ ರೆಡಿಯಾಗಿಲ್ಲ. ಎಲ್ಲ ಸೀಟ್ ಹಾಕಿ ನೀಟಾಗಿ ಮಾಡಿದ್ದಾರೆ. ಒಳಗಡೆ ಏನೂ ಕಾಂಕ್ರೀಟ್ ಹಾಕಿಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಅದು ಗೋ ಸೆಡ್ಡು, ಗೋ ಫಾರ್ಮ್ ಮಾಡಿದ್ದಾರೆ ನೋಡಿ. ಸಾಯಿಲು ರೆಡ್ ಸಾಯಿಲು ನೋಡಿ. ಇದೆ 1 ಎಕರೆ ಬರುತ್ತೆ. ತುಂಬ ಸೋಲಾರ್ ಫೆನ್ಸ್ ಮಾಡಿದ್ದಾರೆ ನೋಡಿ. ಹಸುವಿನ ಫಾರಮ್ ಒಂದಿದೆ, ಅಕ್ಕಪಕ್ಕ ಎಲ್ಲ ತೋಟಗಳಿದೆ. ಒಳ್ಳೆ ನೀರು ಬೆಲ್ಟಿ ಏರಿಯಾ ಚೆನ್ನಾಗಿದೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಒಳ್ಳೆ ಸೆಕ್ಯೂರ್ ಜಾಗ. ನಿಮಗೆ ಊರ ಹತ್ರನೇ ಇದೆ, ವಿಲೇಜ್ಗೆ ಹತ್ರ. ಇದು ಬಂದ್ಬಿಟ್ರೆ ನಿಮಗೆ ಅವರು ಲಂಸಮ್ ವ್ಯಾಪಾರ 45 ಲಕ್ಷ ಹೇಳ್ತಾಯಿದ್ದಾರೆ. ಈ ಫಾರಮ್ಮು ಮತ್ತು 1 ಎಕರೆ ಭೂಮಿ ಸುತ್ತಲೂ ಸೋಲಾರ್ ಫೆನ್ಸ್ ಆಗಿದ್ದಾರೆ. 1 ಸೀಟಿಂಗ್ ಇರುತ್ತೆ, 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ ನೋಡ್ಕೊಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ವಿಲೇಜ್ಗೆ ಹತ್ರ ಬರೀ ಒಂದು 100 ಮೀಟ್ರ್ ಬರುತ್ತೆ ಅಷ್ಟೇ, ಅದೇ ವಿಲೇಜು. ನೋಡಿ, ಒಂದು ಫಾರಮ್ ಮಾಡಿದ್ದಾರೆ, ಹಸು ಫಾರಮ್ಮು. ಇನ್ನೂ ಓಪನ್ ಮಾಡಿಲ್ಲ. ಸಾಯಿಲ್ ಮಾತ್ರ ರೆಡ್ ಸಾಯಿಲು ಚೆನ್ನಾಗಿದೆ. ಭೂಮಿ ಮಾತ್ರ ಒಳ್ಳೆ ಬಾಕ್ಸ್ ಟೈಪಲ್ಲಿದೆ. ರೆಡ್ ಸಾಯಿಲು ಅಕ್ಕಪಕ್ಕ ನೋಡಿ ಬಾಳೆ ಹಾಕಿದ್ದಾರೆ. ವಿಲೇಜ್ ಟಚ್ ಇದೆ. ಸೊ ವಿಲೇಜ್ ಬರೀ ಕೇವಲ ಒಂದು 100 ಮೀಟ್ರ್ 50 ಮೀಟ್ರ್ ಬರುತ್ತೆ ಅಷ್ಟೇ, ಅದೇ ವಿಲೇಜು. ಸುತ್ತ ಸೋಲಾರ್ ಫೆನ್ಸ್ ಮಾಡಿದ್ದಾರೆ. ಮಣ್ಣು ರೋಡ್ಗಿರುವಂಥ ಲ್ಯಾಂಡ್ ಇದು. ವಿಲೇಜಿಂದ 100 ಮೀಟ್ರ್ ಅಂದರೆ ಡ್ಯಾಂಬರ್ ಪಾಯಿಂಟಿಂದ 100 ಮೀಟ್ರ್ ಬರುತ್ತೆ ಅಷ್ಟೇ. ವಿಲೇಜ್ಗೆಲ್ಲ ಡ್ಯಾಂಬರ್ ಇದೆ. ಆ ಡ್ಯಾಂಬರ್ ಪಾಯಿಂಟಿಂದ ಸ್ಟೇಟ್ ಹೈವೇಯಿಂದ ಇದು ಒಂದು 2 ಕಿಲೋಮೀಟ್ರ್ ಬರ್ಬೋದು ಅಷ್ಟೇ. ಸ್ಟೇಟ್ ಹೈವೇಯಿಂದ ಒಂದು ಸ್ಟೇಟ್ ಹೈವೇ ಬರುತ್ತೆ. ಸ್ಟೇಟ್ ಹೈವೇಯಿಂದ ವಿಲೇಜಿಂದ ಒಂದು 100 ಮೀಟ್ರ್ ಬರುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ, ಒಳ್ಳೆ ಸೆಕ್ಯೂರ್ ಜಾಗ ನಿಮಗೆ. ನೋಡಿ, ಒಂದು ಹಸುವಿನ ಫಾರಮ್ ಮಾಡಿದ್ದಾರೆ, ಎಲ್ಲ ರೆಡಿ ಇದೆ. ಒಂದು ಬೋರ್ ಹಾಕ್ಸ್ಬೇಕು ಅಷ್ಟೇ, ಬೋರ್ ಇಲ್ಲ. ಇವರು ಲಂಸಮ್ ಟೋಟಲ್ ಫಾರ 45 ಲಕ್ಷ ಹೇಳ್ತಾಯಿದ್ದಾರೆ. 1 ಎಕರೆ 10 ಗುಂಟೆ ಮತ್ತು ಒಂದು ಫಾರಮ್ ಮಾಡಿದ್ದಾರೆ. 45 ಲಕ್ಷ ಹೇಳ್ತಾಯಿದ್ದಾರೆ. ಒಂಚೂರು ನೆಗೆಸಬಲ್ ಇದೆ. 1 ಸೀಟಿಂಗ್ ಇರುತ್ತೆ. ನಮ್ಮದು 2% ಕಮಿಷನ್ ಇರುತ್ತೆ. ಡಾಕ್ಯುಮೆಂಟ್ ಎಲ್ಲ ಲೀಗಲ್ ಮಾಡ್ಕೊಬೇಕಾದ್ರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರು 9902559962. ನಾನು ನಿಮ್ಮ ಓಂಕಾರು. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಂಗೇ ಬೆಲ್ಲೈಕನ್ ಒತ್ತಿ, ಹಂಬಲ್ ರಿಕ್ವೆಸ್ಟ್. ಈ ಮೈಸೂರಿಗೆ ಒಂದು 65-70 ಕಿಲೋಮೀಟ್ರ್ ಬರ್ಬೋದು. ಮೈಸೂರಿಗೆ ಮತ್ತು ಬೆಂಗಳೂರಿಗೆ ಒಂದು 220 ಬರ್ಬೋದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು. ರೋಡ್ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ಇದೇ ರೋಡು. ಓಕೆ, ಥ್ಯಾಂಕ್ ಯು ಫಾರ್ ವಾಚ್. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಧನ್ಯವಾದಗಳು.